ಮಾವ ಇದು ಡಾಕ್ಟ್ರನ್ನ ಸರಿ ಹೋಗೋ ಕಾಯಿಲೆನಾ? ಹೇಳಿ 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 ಅಂದ್ರೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳಿ. ಎಲ್ಲರೂ ನಾನು ಮಾಡ್ತೀನಿ. ನನ್ನಿಂದ ದೊಡ್ಡ ತಪ್ಪಾಗೋಗಿದೆ, ಕ್ಷಮಿಸೋಕೆ ಸಾಧ್ಯ ಇಲ್ಲ. ಆದ್ರೂ ನಿಮ್ ಕಾಲು ಹಿಡಿದು ಕೇಳ್ಕೊತೀನಿ, ದಯವಿಟ್ಟು ನನ್ನನ್ನು ಮಾವ ಕ್ಷಮಿಸಿ. ದಯವಿಟ್ಟು ಎದ್ದೇಳಿ. ಈ ತಪ್ಪನ ನೀವೇ ಸರಿ ಮಾಡ್ಕೋಬೇಕು. ಆಯ್ತು ನೋಡಿ ಅಂದ್ರೆ ನಾನೇ ತಿದ್ಕೋತೀನಿ. ವಿಕ್ರಮ್, ಏನೋ ಇಷ್ಟು ಬೇಗ ಬಂದ್ಬಿಟ್ಟೆ? ನೀನ್ ಬರೋ ಸುಳಿವೇ ಇರ್ಲಿಲ್ಲ. ಒಂದ್ ವಾರ ಅಂತ ಹೋದವರು ಯಾಕೋ ಇಷ್ಟು ಬೇಗ ಬಂದ್ಬಿಟ್ರಿ? ನಾನು ಕೇಳ್ತಾನೆ ಇದ್ದೀನಿ, ಸುಮ್ಮನೆ ನಿಂತಿದ್ಯಲ್ಲ, ಏನಾಯ್ತು? ಅಮ್ಮ, ಅದು ಮೇಘನಾಗೆ ಏನಾಯ್ತು ಮೇಘನಾಗೆ? ಅಪ್ಪ ಯಾಕೆ ಬಂದಿದ್ರು ಅಂತನೂ ಗೊತ್ತಿಲ್ಲ. ನನಗೆ ಎಚ್ಚರ ಆದಾಗ ಅಪ್ಪ ಕಾರಲ್ಲಿದ್ರು. ಊರಿಗೆ ಡ್ರಾಪ್ ಮಾಡಿ ಬಂದ್ವಿ. ಏನಾಯ್ತು ಅಂತ ನಿಮ್ಮ ಭಾವ ಏನಾದರೂ ಹೇಳಿದ್ರ? ನಿಮ್ಮ ಅಕ್ಕ ನನ್ನ ಕೊಲ್ಲಕ್ಕೆ ಬಂದಿದ್ಲು. ಹೇಳೆ, ನಿಮ್ ಭಾವ ಏನಾದ್ರು ಹೇಳಿದ್ರ? ಯಾಕೆ ಅಕ್ಕ ಹೀಗಾಡ್ತಿದ್ಯಾ? ನಾನ್ ಹೇಗೆ ಆಡ್ತಿದ್ದೀರಿ? ಮದ್ವೆ ಆದ್ಮೇಲೆ ನಿನ್ ಲೈಫ್ ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನ್ ನಿನ್ ಮದ್ವೆನೇ ಮಾಡಿಸ್ತಿರ್ಲಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನನ್ ಮದ್ವೆ ಮಾಡ್ಸಿ ನಿನಗೇನ್ ತೊಂದರೆ ಆಗಿದೆ? ನಿನಗೆ ನನ್ ಮದ್ವೆ ಮಾಡ್ಸಿದ್ ಖುಷಿ ಇಲ್ವಾ? ನನಗೆ ಗೊತ್ತು ನಾನೇನೋ ಮಾಡ್ತಿದ್ದೀನಿ ಅಂತ, ಆದ್ರೆ ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಜೊತೆ ಖುಷಿಯಿಂದ ಕಾಲ ಕಳಿಬೇಕು ಅಂತ ಹನಿಮೂನ್ ಹೋದೆ. ಆದ್ರೆ 2 ದಿನಕ್ಕೆ ವಾಪಸ್ ಕರ್ಕೊಂಡು ಬಂದ್ಬಿಟ್ರು. ಯಾಕೆ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತಾರೆ. ಇದ್ರಲ್ಲಿ ನಂದೇನೇ ತಪ್ಪಿದೆ? ತಪ್ಪು ನಿಂದಲ್ಲ ಕಣೆ ಅಕ್ಕ, ತಪ್ಪು ಮಾಡ್ತಿರೋರೆ ಬೇರೆನೆ. ಆದ್ರೆ ಇದ್ಯಾವುದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಹೀಗೆ ಆಗ್ತಾ ಇದ್ರೆ ನಿನ್ ಲೈಫ್ ರಿಪೇರಿ ಮಾಡಕ್ ಆಗದೆ ಇರೋ ಮಟ್ಟಕ್ಕೆ ಹೋಗ್ಬಿಡತ್ತೆ ಕಣೆ. ನಾನು ಹೇಳ್ತಾ ಇದ್ದೀನಿ. ಯಾಕೆಲ್ಲ ಸೇ ನನಗೆ
ರೀತಿ ಭಯ ಪಡಿಸಿದ್ದೀರಾ. ನೀನ್ ಭಯ ಪಡ್ಲಿ ಅಂತ ನಾನು ಈ ಮಾತನ್ನ ಹೇಳ್ತಿಲ್ಲ ಕಣಕ್ಕ. ನಿನ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. 3 ಹೊತ್ತು ನಾವು ನಿನ್ನ ಕಾಯ್ತಾ ಇದ್ದೀವಿ. ಯಾವಾಗ ಏನ್ ಮಾಡ್ಬಿಡ್ತೀವಿ ಅಂತ ಆತಂಕ ಆಗ್ತಾ ಇದೆ. ಏನ್ ಮಾಡ್ಬಿಡ್ತೀನಿ ನಾನು? ನೋಡು, ಪ್ರಯಾಣ ಮಾಡಿ ಬಂದು ಸುಸ್ತಾಗಿರ್ತೀಯ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾನೀಗ ನಿನ್ಗೇನೇ ಹೇಳಿದ್ರು ಅರ್ಥ ಆಗಲ್ಲ. ಮದ್ವೆ ಆದ್ಮೇಲೆ ನಿನ್ ಲೈಫ್ ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ನಿನ್ ಮದ್ವೆನೇ ಮಾಡಿಸ್ತಿರ್ಲಿಲ್ಲ. ತಪ್ಪು ನಿಂದಲ್ಲ ಕಣೆ ಅಕ್ಕ. ತಪ್ಪು ಮಾಡ್ತಿರೋರೆ ಬೇರೆನೆ. ಅಪ್ಪ ನೀನ್ ಹೋಗಿದ್ಯಾ ಅಕ್ಕ ಬಾವ ಜಾಗಕ್ಕೆ? ಹೌದು ಕಡೆ, ಆ ವಿಡಿಯೋ ನೋಡಿದ್ಮೇಲೆ ನನಗೆ ಯಾಕೋ ಮನಸ್ಸು ತಟ್ಟಿರ್ಲಿಲ್ಲ. ನಾನೇ ಹುಡ್ಕೊಂಡು ಹೋದೆ. ನಾನು ಹೋಗೋದೊಂದು 5 ನಿಮಿಷ ತಡ ಆಗಿದ್ರು ನಿಮ್ಮ ಅಕ್ಕ ನಿಮ್ಮ ಭಾವನ ತಲೆ ಮೇಲೆ ಕಲ್ಲೆತ್ತಾಕಿ ಸಾಯಿಸ್ಬಿಟ್ಟಿರೋಳು. ಇದೆಲ್ಲ ಹೇಗಾಯ್ತಪ್ಪ? ಇನ್ನು ಹಾಗೆ ಆಗುತ್ತೆ. ಆ ಪಾಪಿ ನಿಮ್ ದೊಡ್ಡಕ್ಕ, ಆ ಮಧುವಂತಿನೇ ಕಣೆ ಇದಕ್ಕೆಲ್ಲ ಕಾರಣ. ಅವಳಿಗೆ ಯಾಕೆ ನಿಮ್ಮ ಅಕ್ಕನ ಕಂಡ್ರೆ ಕೋಪ, ನಿಮ್ಮ ಭಾವನ ಕಂಡ್ರೆ ಅಷ್ಟೊಂದು ಹೊಟ್ಟೆ ಉರಿ? ಬೇಗ ನನ್ನ ಜೀವನ ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಇದೆಲ್ಲ ಮೇಘನಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅವಳಿಗೆ. ನಾನೇನ್ ಬಡ್ಕೊಂಡು ಸಾಯ್ಲಿ ಹೇಳು? ನಿಮ್ಮ ಭಾವ ವಿಕ್ರಮ್ ಸಿಂಹ ಸಾಹೇಬ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಮೇಘನನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ದಬ್ಬಿರೋರು. ನಿಮ್ಮ ಭಾವನ್ನ ನೆಲದ ಮೇಲೆ ಹಾಕೊಂಡು ಕೈಯಲ್ಲಿ ದಪ್ಪ ಕಲ್ಲು ಹಿಡ್ಕೊಂಡು ನಿಂತಿದ್ಲಲ್ಲ. ಅದನ್ನ ನೆನ್ಸ್ಕೊಂಡ್ರೆ ಇನ್ನೂ ಮೈಯೆಲ್ಲ ನಡುಗುತ್ತೆ ಕಣೆ ನನಗೆ. ಪಾಪ ಕಣೆ ಸಾಹೇಬ್ರು, ಅವ್ರನ್ನ ನೆನ್ಸ್ಕೊಂಡ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಇವ್ರ ಜೊತೆ ಯಾವ ರೀತಿ ಸಂಸಾರ ಮಾಡ್ತಾರೆ ಹೇಳು? ಅವ್ರ ಋಣನ 7 ಜನಕ್ಕೂ ನಾವು ತೀರ್ಸಕ್ಕಾಗಲ್ಲ. ಹಾಳಾದ ಮಧುವಂತಿ ಅವಳ ಮೇಲೆ ಬರೋದು ಬಿಟ್ಟು ಬೇಕಾದ್ರೆ ನನ್ನ ಮೇಲೆ ಬರಲಿ. ಅವಳನ್ನ ಅವಳ ಪಾಡಿಗೆ ನೆಮ್ಮದಿಯಾಗಿ ಜೀವನ ಮಾಡೋದು ಬಿಡ್ಲಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ವಯಸ್ಸಿಗೆ ಬಂದಿರೋ ಹೆಣ್ಮಗಳು ನೆಮ್ಮದಿಯಾಗಿ ಮದುವೆ ಮಾಡ್ಕೊಂಡು ಜೀವನ ಮಾಡಕ್ ಬಿಡ್ತಾ ಇಲ್ವಲ್ಲ ಅವಳು? ಅದೇ ನನಗೆ ಹೊಟ್ಟೆ ಉರಿ. ದೇವ್ರು ಅವಳು ಒಳ್ಳೇದ್ ಮಾಡಲ್ಲ ಬಿಡು. ನೀನ್ ಯಾವಾಗ್ಲೂ ನಿಮ್ಮ ಅಕ್ಕನ ಮೇಲೆ ಒಂದು ಕಣ್ಣಿಟ್ಟಿರೋ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತಕ್ಷಣ ನನಗೆ ಫೋನ್ ಮಾಡಿ ವಿಷಯ ತಿಳಿಸು. ಸರಿ ಅಪ್ಪ. ಹುಷಾರು ಕಣೆ, ಹುಷಾರು. ನೀನು ನನ್ನ ತಂಗಿಗೆ ಹೊಸಬ ಇರ್ಬಹುದು, ಆದ್ರೆ ನಾನ್ ನಿನ್ ಜೊತೆ 4 ವರ್ಷ ಇದ್ದೆ.